ಗುರುಗಳೇ ನಮಸ್ಕಾರ. ಅಯ್ಯೋ ಅದೇನು ಹೇಳೋದು ಬಿಡಿ, ಎಲ್ಲ ಕಡೆ ಪೆಟ್ರೋಲ್ ಗ್ಯಾಸ್ ಪ್ರಾಬ್ಲಮ್ ಅಂತ ಜನ ಬಂಕ್ ಮುಂದೆ ತಿಣ್ಕಾಡೋದನ್ನ ನೋಡೋಕ್ಕಾಗದೆ ನಮ್ಮ ಮನೆಗೆ ಒಂದು ಎಲೆಕ್ಟ್ರಿಕಲ್ ಸ್ಕೂಟಿ ತರೋಕೆ ಪ್ಲಾನ್ ಮಾಡಿದ್ವಿ. ಸೊ ಅಲ್ಲಿ ಇಲ್ಲಿ ಯಾಕೆ, ನಮ್ಮೂರಲ್ಲೇ ಅಂದ್ರೆ NR ಪುರದ ಬಸ್ತಿ ಮಠದಲ್ಲೇ, ಅದರಲ್ಲೂ ಮೇನ್ ರೋಡಲ್ಲೇ ಹೊಸದಾಗಿ ಸ್ಟಾರ್ಟ್ ಆಗಿರುವಂತ ಅಮೀನಾ ಎಲೆಕ್ಟ್ರಿಕಲ್ ಬೈಕ್ ಸೆಂಟರ್ಗೆ ಹೋಗಿ ವಿಚಾರಿಸಿದ್ವಿ. ಬರೀ 70,000ಕ್ಕೆ 100 ಕಿಲೋಮೀಟರ್ ಓಡುತ್ತೆ ಸಾರ್, ಬರೀ 3 ಅವರ್ ಚಾರ್ಜ್ ಮಾಡಿದ್ರೆ ಸಾಕು ಅಂತ ಅಂದ್ರು. ಆಯ್ತು ಅಂತ ಒಂದ್ ತಗೊಂಡೇ ಬಿಟ್ವಿ. ತಗೊಂಡು 15 ದಿನ ಆಯ್ತು. ನಾನೇ ಹೊಸದಾಗಿ ತಗೊಂಡಿದ್ದು, ಗೊತ್ತು ಗುರಿ ಇಲ್ದೆ ಅವಾಗ್ಲೇ ವಿಡಿಯೋ ಮಾಡಿ ನಿಮ್ ಹಾದಿ ತಪ್ಪಿಸಬಾರ್ದು ಅಂತ 15 ದಿನ ಆದ್ಮೇಲೆ ನಾವು ಓಡಿಸಿ ನಮಗೂ ಓಕೆ ಅನ್ಸಿದ್ಮೇಲೆ ನಿಮಗೂ ತಿಳಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ನಿಮ್ ಮುಂದೆ ಬಿಡ್ತಾ ಇದ್ದೀನಿ. ನಿಜಕ್ಕೂ ಬೆಸ್ಟ್ ಕಣ್ರಿ. ಹೆಂಗಿಲ್ಲ ಅಂದ್ರು ಒಂದು ವಾರಕ್ಕೆ 500 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ತಿಂಗಳಿಗೆ 2,000 ರೂಪಾಯಿ ಆಯ್ತು. 12 ತಿಂಗಳಿಗೆ 24,000 ರೂಪಾಯಿ ಆಯ್ತು. ಅದೇ 3 ವರ್ಷಕ್ಕೆ 72,000 ಆಗುತ್ತೆ. ಬರೀ ಪೆಟ್ರೋಲ್ ದುಡ್ಡಲ್ಲೇ ಬೈಕ್ ಬರುವಾಗ, ಅದರಲ್ಲೂ 3 ವರ್ಷ ವಾರಂಟಿ ಬೇರೆ ಕೊಡುವಾಗ ಯಾಕೆ ತಗೋಬಾರ್ದು? ನೋಡಿ, ಯೋಚಿಸಿ. ಜಗತ್ತೇ ಅಪ್ಡೇಟ್ ಆಗ್ತಿದೆ, ಇನ್ನು ನಾವು ಅಲ್ಲೇ ಇದ್ರೆ ಆಗುತ್ತಾ? ಇಂತಹ ದಿ ಬೆಸ್ಟ್ ಕಂಟೆಂಟು, ಬಿಡದ ರೀಲ್ಸ್ಗಳಿಗಾಗಿ ಮಿಸ್ಟರ್ ಮಗನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.